ಗಂಡ ಹೆಂಡತಿ ಚಂದದ ಸಂಸಾರ, ಆದರೆ ಏಕಾಏಕಿ ಗಂಡ ಹೃದಯಾಘಾತವಾಗಿ ಸಾವನ್ನಪ್ತಾನೆ. ಆದರೆ ಪೊಲೀಸರು ವಿಚಾರಣೆ ನಡೆಸಿದಾಗ ಸತ್ಯ ಬಯಲಾಗುತ್ತೆ. ಅದು ಹಾರ್ಟ್ ಅಟ್ಯಾಕ್ ಅಲ್ಲ, ಅದು ಕೊಲೆ ಅಂತ. ಹಾಗಿದ್ರೆ ಆತನನ್ನ ಕೊಲೆ ಮಾಡಿದ್ಯಾರು? ಕೊಲೆ ಮಾಡೋದಕ್ಕೆ ಕಾರಣ ಆದ್ರೂ ಏನು? ಈ ಮರ್ಡರ್ ಮಿಸ್ಟರಿಯನ್ನ ನೋಡೋಣ. ಜನವರಿ 6ರಂದು HSR ಲೇಔಟ್ ಪೊಲೀಸರಿಗೆ ಒಂದು ಕರೆ ಬರುತ್ತೆ. ಹಲೋ ಯಾರು? ಹಲೋ ಸರ್, ನನ್ ಗಂಡ ಬಾತ್ರೂಮ್ ಅಲ್ಲಿ ಬಿದ್ದು ಪ್ರಾಣ ಬಿಟ್ಟಿದ್ದಾನೆ ಸರ್. ಹೀಗೆ ಮಹಿಳೆಯೊಬ್ಬಳು ಪೊಲೀಸರಿಗೆ ಗಾಬರಿಯಿಂದ ಫೋನ್ ಮಾಡ್ತಾಳೆ. ತಕ್ಷಣ ಸ್ಥಳಕ್ಕೆ ಓಡೋಡಿ ಹೋದ ಪೊಲೀಸರು ಪರಿಶೀಲನೆ ಮಾಡ್ತಾರೆ. ತನಿಖೆ ನಡೆಸಿದ ಪೊಲೀಸರು ಒಂದು ಕ್ಷಣ ಶಾಕ್ ಆಗ್ತಾರೆ. ಈ ಫೋಟೋದಲ್ಲಿ ನೋಡ್ತಿದ್ದೀರಲ್ಲ, ಇವನೇ ನೋಡಿ ಸಾವನ್ನಪ್ಪಿದ ದುರ್ದೈವಿ. ಹೆಸರು ವೆಂಕಟರಮಣ. ಮೂಲತಃ ಆಂಧ್ರದವನು. ಬೆಂಗಳೂರಿನ ಕ್ರೋಮಾ ಸ್ಟೋರ್ ಒಂದರಲ್ಲಿ ಕೆಲಸ ಮಾಡ್ತಿದ್ದ. ಈತನ ಹೆಂಡತಿಯೇ ಪೊಲೀಸರಿಗೆ ಫೋನ್ ಮಾಡಿ ಇದೇ ವೆಂಕಟರಮಣ ಬಾತ್ರೂಮ್ನ ಟಬ್ನಲ್ಲಿ ಬಿದ್ದು ಪ್ರಾಣ ಬಿಟ್ಟಿದ್ದಾನೆ ಅಂತ ಹೇಳಿದ್ದು. ಆದ್ರೆ ಮರಣೋತ್ತರ ಪರೀಕ್ಷೆ ನಡೆಸಿದ ಪೊಲೀಸರಿಗೆ ಅದ್ಯಾಕೋ ಅನುಮಾನ. ಕಲ್ಲು ಎತ್ತು ಹಾಕಿ ವೆಂಕಟರಮಣನನ್ನ ಕೊಲೆ ಮಾಡಿದ್ದ ಹಂತಕಿ ನಂದಿನಿ ಶೌಚಾಲಯದ ಬಳಿ ಇಟ್ಟು ಅಸಹಜ ಸಾವು ಅಂತ ಸೀನ್ ಕ್ರಿಯೇಟ್ ಮಾಡಿದ್ಲು. ಚೂಪಾದ ಕಲ್ಲಿಟ್ಟು ಕಲ್ಲಿನ ಮೇಲೆ ಬಿದ್ದಿದ್ದಾನೆ ಅಂತ ಪೊಲೀಸರ ಮುಂದೆ ನವರಂಗಿ ನಾಟಕವಾಡಿದ್ಲು. ಆದ್ರೆ ಮರಣೋತ್ತರ ಪರೀಕ್ಷೆಯಲ್ಲಿ ವೆಂಕಟರಮಣ ಕೊಲೆ ರಹಸ್ಯ ಬಯಲಾಗಿದೆ. ಅಷ್ಟಕ್ಕೂ ಪತ್ನಿ ನಂದಿನಿ ಗಂಡನನ್ನ ಕೊಲೆ ಮಾಡಿದ್ಯಾಕೆ ಅನ್ನೋ ಅಸಲಿ ಸತ್ಯವನ್ನ ಹೇಳ್ತೀವಿ ಕೇಳಿ. ಈ ಕಿಲಾಡಿ ನಂದಿನಿ ಗಂಡ ಇದ್ರು ನಿತೇಶ್ ಎಂಬುವನ ಜೊತೆ ಲವಿ ಡವಿ ನಡೆಸ್ತಾ ಇದ್ಲು. ಗಂಡ ಮನೆಯಲ್ಲಿ ಇಲ್ದೇ ಇದ್ದಾಗ ಪ್ರಿಯಕರನನ್ನ ಮನೆ ಕರೆಸಿ ಸರಸ ಸಲ್ಲಾಪ ಆಡ್ತಾ ಇದ್ಲು. ಆದ್ರೆ ಅವತ್ತು ನಂದಿನಿಯ ಗ್ರಹಚಾರ ಕೆಟ್ಟಿತ್ತು ಅನ್ಸುತ್ತೆ. ಸಡನ್ ಆಗಿ ಪತಿ ಮನೆಗ್ ಬರ್ತಾನೆ. ಆ ವೇಳೆ ಪ್ರಿಯಕರನ ಜೊತೆ ಸರಸ ಸಲ್ಲಾಪವಾಡ್ತಿದ್ದ ಹೆಂಡತಿ ಗಾಬರಿಯಾಗ್ತಾಳೆ. ಬಳಿಕ ನಂದಿನಿ ಮತ್ತು ನಿತೇಶ್ ಇಬ್ಬರು ಸೇರಿ ವೆಂಕಟರಮಣನ ಕಥೆ ಮುಗಿಸ್ತಾರೆ. ಇವರಿಗೆ ಆ ದಿವಸ ಘಟನೆ ಆದ ದಿವಸ ಅವರು ಅಲ್ಲಿ ಹಸ್ಬೆಂಡ್ ಬಂದಾಗ ಅವನು ಅಲ್ಲೇ ಅಡಗಿಕೊಂಡ್ಬಿಟ್ಟು ಅವರಿಗೆ ಒಂದು ಇದರಿಂದ ಹೊಡೆದ್ಬಿಟ್ಟು ಸಾವನ್ನಪ್ಪಿದ್ದು ಇದು ಘಟನೆ ಆಗಿದ್ದಿದೆ. ಒಟ್ನಲ್ಲಿ ಪರಸಂಗದ ಸಹವಾಸಕ್ಕೆ ಬಿದ್ದ ನಂದಿನಿ ತಾಳಿ ಕಟ್ಟಿದವನ ಕೊಲೆ ಮಾಡಿ ಪೊಲೀಸರ ಅತಿಥಿಯಾಗಿದ್ದಾಳೆ. ಇದೀಗ ನಂದಿನಿ ಮತ್ತು ನಿತೇಶ್ ಇಬ್ಬರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದು ಮಾಡಿದ ಪಾಪಕ್ಕೆ ಜೈಲಿನಲ್ಲಿ ಮುದ್ದೆ ಮುರಿತಿದ್ದಾರೆ. ಚಂದ್ರಶೇಖರ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.